ಸ್ವಾಗತ. ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀನಿವಾಸ್ ಗೌಡ ಮತ್ತು ಶಂಕರೇಗೌಡಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಆರೋಪಿಗಳಾಗಿರುವಂತಹ ಶ್ರೀನಿವಾಸ್ ಗೌಡ ಮತ್ತು ಶಂಕರೇಗೌಡರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿರುವಂತದ್ದು. ಜೊತೆಗೆ ಹೆಚ್ಚಿನ ವಿಚಾರಣೆಗಾಗಿ ಅಶೋಕ್ ಕುಮಾರ್ನನ್ನ 3 ದಿನಗಳ ಕಾಲ ವಶಕ್ಕೆ ಪಡೆದಿದೆ ಎಸ್ಐಟಿ. ಹೆಚ್ಚಿನ ವಿಚಾರಣೆಯ ಹಿನ್ನೆಲೆಯಲ್ಲಿ ಆರೋಪಿ ಅಶೋಕ್ ಕುಮಾರ್ಗೆ 3 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ಒಪ್ಪಿಸಲಾಗಿರುವಂತದ್ದು. ಬೆಂಗಳೂರಿನ ಲೋಕಾಯುಕ್ತ ವಿಶೇಷ ಕೋರ್ಟ್ ಈ ಆದೇಶವನ್ನ ಹೊರಡಿಸಿದೆ. ಲೋಕ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಈ 3 ಆರೋಪಿಗಳಲ್ಲಿ ಶ್ರೀನಿವಾಸ್ ಗೌಡ ಮತ್ತು ಶಂಕರೇಗೌಡರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ, ಜೊತೆಗೆ ಹೆಚ್ಚಿನ ವಿಚಾರಣೆಗಾಗಿ ಅಶೋಕ್ ಕುಮಾರ್ನನ್ನ 3 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ಕೊಡಲಾಗಿರುವಂತದ್ದು. ಲೋಕಾಯುಕ್ತ ಕೋರ್ಟ್ ಈ ಆದೇಶವನ್ನ ಹೊರಡಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ 3 ಬಂಧಿತರಿಗೆ ಈಗ ನ್ಯಾಯಾಂಗ ವಶ ಮತ್ತು ಒಬ್ಬರನ್ನ ಎಸ್ಐಟಿ ವಶಕ್ಕೆ ಒಪ್ಪಿಸಲಾಗಿರುವಂತದ್ದು. ಇನ್ಯಾವ್ಯಾವ ರೀತಿಯಾದಂತಹ ಪ್ರಕರಣಗಳಲ್ಲಿ ಇನ್ನು ಮುಂದಿನ ಹೆಜ್ಜೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, ಕೋರ್ಟ್ ಆದೇಶದ ಮೇರೆಗೆ ಎಸ್ಐಟಿಯ ನಡೆ ಹೇಗಿರಬಹುದು ಅಂತ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಲೋಕಾಯುಕ್ತ ವಿಶೇಷವಾಗಿ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಅರೆಸ್ಟ್ ಆಗಿದ್ದಂತ ಅಶೋಕ್ ಕುಮಾರ್ ಆಗಿರ್ಬೋದು, ಜೊತೆಗೆ ಶಂಕರೇಗೌಡ, ಶ್ರೀನಿವಾಸ್ ಗೌಡ ಮೂವರನ್ನು ಇವತ್ತು ಎಸ್ಐಟಿ ಪೊಲೀಸರು ಲೋಕಾಯುಕ್ತ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಅಂದ್ರೆ ಒಬ್ಬನಿಗೆ ಅಶೋಕ್ ಕುಮಾರ್ಗೆ 10 ದಿನಗಳ ಕಾಲ ಪೊಲೀಸರ ವಶಕ್ಕೆ ನೀಡಲಾಗಿತ್ತು. ಅಂದ್ರೆ ಶಂಕರೇಗೌಡ ಮತ್ತೆ ಶ್ರೀನಿವಾಸ್ ಗೌಡನಿಗೆ ಹೇಳಿ ರಮೇಶ್. ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಂತಹ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವಿಶೇಷ ಕೋರ್ಟ್ ಮಹತ್ವದ ಆದೇಶವನ್ನು ಎತ್ತಿರುವಂತದ್ದು. ಬಂಧಿತ 3 ಆರೋಪಿಗಳಲ್ಲಿ ಶ್ರೀನಿವಾಸ್ ಗೌಡ ಮತ್ತು ಶಂಕರೇಗೌಡಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದರೆ ಹೆಚ್ಚಿನ ವಿಚಾರಣೆಗಾಗಿ ಅಶೋಕ್ ಕುಮಾರ್ರನ್ನ 3 ದಿನಗಳ ಪಡೆದಿದೆ ಎಸ್ಐಟಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ರಮೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿ ನಮಗೆ ಲಭ್ಯವಾಗಿದ್ದಾರೆ. ರಮೇಶ್, ಹೇಳ್ತಾ ಇದ್ರಿ ಯಾವ ರೀತಿ ಮುಂದಿನ ನಡೆ ಆಗಬಹುದು, ಎಸ್ಐಟಿ ಹೇಗೆ ಮುಂದೆ ಸಾಗಬಹುದು ಅನ್ನೋದ್ರ ಬಗ್ಗೆ? ಇವತ್ತು 3 ಆರೋಪಿಗಳ ಕಸ್ಟಡಿ ಅಂತಿಮ ಆಗಿದ್ರಿಂದ ಎಸ್ಐಟಿ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಈ ಸಂದರ್ಭದಲ್ಲಿ 3ರನ್ನು ಮತ್ತೆ ನಮ್ಮ ವಶಕ್ಕೆ ನೀಡಿ ವಿಚಾರಣೆ ಅಗತ್ಯ ಇದೆ ಅನ್ನುವಂತ ಮನವಿಯನ್ನ ಲೋಕಾಯುಕ್ತ ನ್ಯಾಯಾಧೀಶರ ಮುಂದೆ ಎಸ್ಐಟಿ ಪೊಲೀಸರು ಮಾಡಿಕೊಳ್ಳುವಂತದ್ದು. ಆದ್ರೆ ಇಲ್ಲಿಯವರೆಗೆ ಯಾವೆಲ್ಲ ವಿಚಾರಣೆಗಳು ನಡೆದಿದೆ, ಅದರಲ್ಲಿ ಅತ್ಯಂತ ಅಗತ್ಯ ಯಾವ ಆರೋಪಿಗಳು ಬೇಕು ನಿಮಗೆ ಅನ್ನುವಂತ ಒಂದನ್ನ ಮಾಹಿತಿಯನ್ನ ಅಂದ್ರೆ ಎಸ್ಐಟಿ ಪೊಲೀಸರನ್ನ ಕೇಳಿದ್ರು. ಅದರಲ್ಲಿ ಪ್ರಮುಖವಾಗಿ ಅಶೋಕ್ ಕುಮಾರ್ ಅಶೋಕ್ ಕುಮಾರ್ ಇದ್ದಾನೆ, ಆತನ ಅಗತ್ಯತೆ ತೀರಾ ಇದೆ. ಯಾಕೆಂದ್ರೆ ಈತ ಪ್ರಮುಖವಾಗಿ ಎಲ್ಲಾ ಡೀಲ್ಗಳ ಇನಿಷಿಯೇಟಿವ್ ತಗೊಂಡು ಆತನೇ ಮುಂದೆ ನಿಂತು ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತಾ ಇದ್ದದ್ದು, ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದದ್ದು, ಮತ್ತೆ ಅಶ್ವಿನ್ ರಾವ್ ಅವರಿಗೆ ತಲುಪಿಸ್ತಾ ಇದ್ದದ್ದು ಅಶೋಕ್ ಕುಮಾರ್ ಅನ್ನುವಂಥದ್ದು. ಹಾಗಾಗಿ ಈಗಾಗಲೇ ಅಶ್ವಿನ್ ರಾವ್ನ ಹೈದರಾಬಾದ್ಗೆ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇದೆ. ಆ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಬೇಕಾಗಬಹುದು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಆತನ ನಮಗೆ ಅತ್ಯಂತ ಅಗತ್ಯತೆ ಇರುವ ಕಸ್ಟಡಿಗೆ ಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಅವರ ಮನವಿಯನ್ನ ಪುರಸ್ಕಾರ ಮಾಡಿದಂತ ನ್ಯಾಯಾಲಯ 3 ದಿನಗಳ ಕಾಲ ಅಶೋಕ್ ಕುಮಾರ್ನನ್ನ ಎಸ್ಐಟಿ ವಶಕ್ಕೆ ನೀಡಿರುವಂತದ್ದು. ಇನ್ನು ಇಬ್ಬರ ಶಂಕರೇಗೌಡ ಮತ್ತೆ ಶ್ರೀನಿವಾಸ್ ಗೌಡದಿಂದ ಇವರ ವಿಚಾರಣೆ ಆಲ್ಮೋಸ್ಟ್ ಮುಗಿದಿರೋದ್ರಿಂದ ಅವ್ರನ್ನ 14 ದಿನಗಳ ಕಾಲ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ 3 ಆರೋಪಿಗಳು ಜಾಮೀನಿನ ಅರ್ಜಿಯನ್ನ ಸಲ್ಲಿಸ್ತಾರೆ. ಅಂದ್ರೆ ಕಳೆದ ವಿಚಾರಣೆ ವೇಳೆ ಶ್ರೀನಿವಾಸ್ ಗೌಡ ಜಾಮೀನಿನ ಅರ್ಜಿಯನ್ನ ಸಲ್ಲಿಸಿದ್ರು, ಮತ್ತೆ ಶಂಕರೇಗೌಡ, ಅಶೋಕ್ ಕುಮಾರ್ ಇವತ್ತು ಜಾಮೀನಿನ ಅರ್ಜಿಯನ್ನ ಇವತ್ತು ನ್ಯಾಯಾಲಯದ ಮುಂದೆ ಸಲ್ಲಿಸ್ತಾರೆ. ಈ ಸಂಬಂಧಪಟ್ಟಂತೆ ಎಸ್ಐಟಿ ಪೊಲೀಸರ ಪರವಾಗಿ ಒಂದು ಪಿಪಿ ಅಬ್ಜೆಕ್ಷನ್ ಫೈಲ್ ಮಾಡಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಕಾಲಾವಕಾಶ ಬೇಕು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅನ್ನುವಂತ ಮನವಿಯನ್ನ ಪಿಪಿ ಮಾಡಿಕೊಂಡಿದ್ರಿಂದ ಮುಂದಿನ ವಿಚಾರಣೆ ವೇಳೆ ಆಕ್ಷೇಪಣೆಯನ್ನು ಸಲ್ಲಿಸಿದ ನಂತರ ಅಂದ್ರೆ ಎರಡೂ ಕಡೆಯ ವಾದ ವಿವಾದವನ್ನು ಆಲಿಸಿ ಈ ಒಂದು ಆರೋಪಿಗಳಿಗೆ ಜಾಮೀನನ್ನ ಕೊಡಬೇಕಾ ಬೇಡವೇ ಅನ್ನುವಂತ ಒಂದು ನಿರ್ಧಾರಕ್ಕೆ ಕೋರ್ಟ್ ಬರ್ತದೆ. ಈ ಒಂದು ಹಂತದಲ್ಲಿ ಒಟ್ಟಾರೆ ವಿಚಾರಣೆ ಇನ್ನೂ ಮುಂದುವರಿತಾ ಇದ್ದು ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಎಸ್ಐಟಿ ಪೊಲೀಸರ ವಶಕ್ಕೆ ಸಿಕ್ಕಿದ್ರೆ ಇನ್ನೂ ಇಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಲಯ ಆದೇಶವನ್ನು ಮಾಡಿರುವಂತಹದ್ದು. ಪ್ರತಿಮಾ,
ರಮೇಶ್, ಈಗ SIT ವಶಕ್ಕೆ ಪಡೆದುಕೊಂಡಿರುವಂತಹ ಅಶೋಕ್ ಕುಮಾರ್ನನ್ನ ಹೈದರಾಬಾದ್ಗೆ ಕರೆದುಕೊಂಡು ಹೋಗಲಾಗುತ್ತಾ? ಇನ್ನಷ್ಟು ವಿಚಾರಣೆಗಳನ್ನ ಅಲ್ಲಿರುವಂತಹ ತನಿಖೆಯನ್ನು ಮಾಡಲಿಕ್ಕೆ ಅದರಿಂದ ಸಹಾಯಕ ಆಗಬಹುದು ಅನ್ನೋದು SITಯ ಉದ್ದೇಶವ ಹೇಗೆ? ಖಂಡಿತ ಪ್ರತಿಮಾ, ಅಂದ್ರೆ ಈ ಪ್ರಕರಣದಲ್ಲಿ A2 ಅಂದ್ರೆ A1 ಅಶ್ವಿನ್ ರಾವ್ ಇದ್ದಾರೆ, ಅವ್ರನ್ನ ಹೊರತುಪಡಿಸಿದ್ರೆ ಅಶೋಕ್ ಕುಮಾರ್ ಈ ಎಲ್ಲಾ ಡೀಲ್ಗಳಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹದ್ದು. ಅಂದ್ರೆ RTI ಕಾರ್ಯಕರ್ತರಿಂದ ಮಾಹಿತಿಯನ್ನ ಕಲೆ ಹಾಕಿ ದಾಖಲೆಗಳನ್ನ ಪಡೆದುಕೊಂಡು ಅವರಿಗೆ ಫೋನ್ ಸಂಪರ್ಕ ಮಾಡಿ ಅವ್ರನ್ನ ಒಂದು ಕಡೆ ಸೇರಿಸಿ ಹಣವನ್ನ ಅಂದ್ರೆ ಚೌಕಾಸಿ ಮೂಲಕ ಹಣವನ್ನ ಫಿಕ್ಸ್ ಮಾಡಿ ಆ ಹಣವನ್ನ ಪಡ್ಕೊಂಡು ಹೋಗಿ ಅಶ್ವಿನ್ ರಾವ್ಗೆ ಈತನೇ ಅಶೋಕ್ ಕುಮಾರ್ನೇ ನೀಡ್ತಾ ಇದ್ದ ಅನ್ನುವಂಥದ್ದು. ಅಂದ್ರೆ ಈ ಎಲ್ಲಾ ಡೀಲ್ಗಳಿಗೆ ಪ್ರಮುಖ ಪಾತ್ರ ಅಶೋಕ್ ಕುಮಾರ್ ಇದೆ ಅನ್ನುವಂಥದ್ದು. ಆ ಒಂದು ನೆಲೆಯಲ್ಲಿ ನೀವು ಹೆಚ್ಚಿನ ವಿಚಾರಣೆ ಅಶ್ವಿನ್ ರಾವ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಿದೆ. ಅದರಲ್ಲೂ ಹೈದರಾಬಾದ್ನ ಅವರ ನಿವಾಸಕ್ಕೆ ಹೋಗಬೇಕಿದೆ. ಮತ್ತೆ ಈ ಎಲ್ಲಾ ಒಂದು ವಿಚಾರಣೆ ವೇಳೆ ಅಶೋಕ್ ಕುಮಾರ್ನ ಅಗತ್ಯತೆ ತೀರಾ ಇದೆ ಅನ್ನುವಂತಹದ್ದು. ಮತ್ತೆ ಜೊತೆಗೆ ಇನ್ನೂ ಇನ್ನೊಂದಷ್ಟು ಜನ ಆರೋಪಿಗಳ ಹೆಸರು ಅಂದ್ರೆ ಈ ಬಿಡುವಂತ ಸಾಧ್ಯತೆ ಇರುವಂತಹದ್ದು. ವಿ ಭಾಸ್ಕರ್ನ ಜೊತೆನೂ ಕೂಡ ಅಶೋಕ್ ಕುಮಾರ್ ಸಾಕಷ್ಟು ಸಂಪರ್ಕವನ್ನು ಹೊಂದಿದ್ದ. ಆತ ಕೂಡ ಇನ್ನೂ ಅರೆಸ್ಟ್ ಆಗಿಲ್ಲ. ಆತ ಸದ್ಯದಲ್ಲೇ ಅರೆಸ್ಟ್ ಆದ್ರೆ ಆತನ ಮುಖಾಮುಖಿ ಕೂರಿಸಿ ಒಂದು ವಿಚಾರಣೆ ಮಾಡುವಂತಹದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಅಶ್ವಿನ್ ರಾವ್ ಮತ್ತೆ ರಿಯಾಜ್ ಕಡೆಯಿಂದ ಸಿಗುವಂತಹ ಮಾಹಿತಿಗಳಷ್ಟೇ ಮಹತ್ವಪೂರ್ಣವಾದಂತಹ ಮಾಹಿತಿ ಅಶೋಕ್ ಕುಮಾರ್ನಿಂದ ಸಿಗುವಂತಹ ಸಾಧ್ಯತೆ ಇರುವಂತಹದ್ದು. ಪ್ರಮುಖ ಆರೋಪಿಗಳ ಮುಂದೆ ಆತನ ಮುಖಾಮುಖಿ ವಿಚಾರಣೆ ಮಾಡುವಂತಹ ಅಗತ್ಯತೆ ತೀರಾ ಇದೆ ಅನ್ನುವಂತಹ ಒಂದು ಮನವಿಯನ್ನ ನ್ಯಾಯಾಲಯದ ಮುಂದೆ ಅವರು ಮಂಡಿಸ್ತಾರೆ SIT ಪೊಲೀಸರು. ಆ ಮನವಿಯನ್ನ ಪುರಸ್ಕರಿಸಿದಂತ ಕೋರ್ಟ್ ಇವನನ್ನ 3 ದಿನಗಳ ಕಾಲ SIT ಪೊಲೀಸರ ವಶಕ್ಕೆ ನೀಡಿದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಭ್ರಷ್ಟಾಚಾರದ ವಿರುದ್ಧ ನೇರ ಸಮರ, ಲಂಚಬಾಕರ ಬಗ್ಗೆ ದಿಟ್ಟ ವರದಿ. ನಮ್ಮ ಹೋರಾಟ ನಿರಂತರ. ಲೋಕ ಬೇಟೆ, ನೇರ ದಿಟ್ಟ ನಿರಂತರ.